ಒಂದ್ ರಿಸೆಪ್ಷನ್ ಅಟೆಂಡ್ ಮಾಡ್ಬೇಕಾಗಿತ್ತು. ಸೊ ಫ್ರೆಂಡ್ಸ್ ಮನೆಗ್ ಬಂದ್ರು. ಎಲ್ರೂ ರೆಡಿ ಏನೋ ಆದ್ವಿ. ಬಟ್ ಹೊರಡಕ್ಕೆ ಒಬ್ರಿಗೂ ಇಂಟ್ರೆಸ್ಟ್ ಬರ್ತಾ ಇರ್ಲಿಲ್ಲ. ಯಾರು ರೆಡಿ ಆಗ್ತಿರ್ಲಿಲ್ಲ. ಇಲ್ಲೊಬ್ಬ ಕೈ ಕಾಲು ಮುರ್ಕೊಂಡ್ ಮದ್ವೆಗೆ ಹೋಗ್ಬೇಕು ಅಂತ ಬಂದಿದ್ದಾನೆ. ಯಾರು ರೆಡಿ ಆಗ್ತಾ ಇಲ್ಲಪ್ಪ ಹೊರಡಕ್ಕೆ. ಸೊ ಫೈನಲಿ ಹೊರಟ್ವಿ. ನಿಮ್ಗೆ ಗೊತ್ತಿರೋ ಹಾಗೆ ನಾವಿರೋದು ಬ್ಯಾಂಗ್ಳೂರಲ್ಲೇ. ರಿಸೆಪ್ಷನ್ ಇದ್ದಿದ್ದು ಸಹ ಬ್ಯಾಂಗ್ಳೂರಲ್ಲೇ. ಬಟ್ ಜಸ್ಟ್ 2.5 hours ಜರ್ನಿ ತೋರಿಸ್ತಿತ್ತು. ಹೋಗವಾಗ ಅದು 3 hours ಸಹ ಆಯ್ತು. ಈ ರೀಸನ್ಗೆ ಎಲ್ಲರೂ ಹೊರಡಕ್ಕೆ ಹಿಂದೇಟ್ ಹಾಕ್ತಿದ್ವಿ. ಅನ್ನಿಸ್ತು ಜಸ್ಟ್ 3 hours ಲಾಂಗ್ ಜರ್ನಿ. ನಮ್ಮೂರ್ಗೆ ಹೋಗಿ ಬರ್ಬೋದಾಗಿತ್ತು. ನಮ್ದು ಅರ್ಧ ಮೇಕಪ್ ಹೋಯ್ತು. ನಮ್ಮ ಹುಡುಗ ಮಾತ್ರ ಗೆಟಪ್ ಚೇಂಜ್ ಮಾಡ್ಕೊಂಡ. ಇನ್ನೊಂದು ಎರಡೆರಡು ಬರೀ ನನಗ್ ಮಾತ್ರ ಅಲ್ಲ, ನನ್ನ ಮಗಂಗೊಂದು. ಹಾಲ್ಗೆ ಎಂಟ್ರಿ ಆಗಕ್ಕೆ ಅಂತ ಹೋದ್ ನಮ್ಗೆ ಬೇಸ್ಮೆಂಟ್ ಅಲ್ಲೇ ಡೈನಿಂಗ್ ಏರಿಯಾ ಕಾಣಿಸ್ತು. ಸೊ ಫಸ್ಟ್ ಊಟ ಮುಗಿಸ್ಕೊಂಡ್ವಿ. ಅದಾದ್ಮೇಲೆ ಡೆಕಾರ್ ನೋಡಿ ಸ್ಟೇಜ್ ಮೇಲೆ ಹೋಗಿದ್ವಿ. ಹುಡ್ಗ ಹುಡ್ಗಿನೆಲ್ಲ ಚೆನ್ನಾಗಿ ವಿಶ್ ಮಾಡಿ ಒಂದ್ ಗ್ರೂಪ್ ಫೋಟೋ ಸೆಷನ್ ಮುಗಿಸ್ಕೊಂಡ್ ಬಂದು ಅಲ್ಲಿದ್ದಂತ ಫೋಟೋ ಬೂತ್ಸ್ ಅಲ್ಲಿ ಡೆಕಾರ್ ತುಂಬಾ ಇಷ್ಟ ಆಗಿ ನಾವು ಸಹ ತುಂಬಾನೇ ಫೋಟೋಸ್ ತೆಗೆಸ್ಕೊಂಡ್ವಿ. ನಮ್ಮ ಬ್ಯೂಟಿಫುಲ್ ಕಪಲ್ ನ ನೀವು ಸಹ ಎಲ್ರು ಕಂಗ್ರಾಚುಲೇಟ್ ಮಾಡಿ ವಿಶ್ ಮಾಡಿ ಅಂತ ಹೇಳ್ತಾ ನಮ್ ಮಿನಿ ಬ್ಲಾಗ್ ನ ಮುಗಿಸ್ಕೊಳ್ತಾ ಇದೀವಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡ್ಕೊಳ್ಳಿ, ನಮ್ಮ ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ.